ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ತುಂಬಾ ಸುಲಭವಾಗಿ ಮತ್ತು ಹೆಚ್ಚು ರುಚಿಯಾದ ಪಲ್ಯ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ. ಅದು ಎಲೆಕೋಸಿನ ಡ್ರೈ ಪಲ್ಯ. ಇದು ಚಪಾತಿ ಜೊತೆಗೆ, ಜೋಳದ ರೊಟ್ಟಿಗೆ ಮತ್ತು ಊಟದ ಜೊತೆ ಸೈಡ್ ಡಿಶಾಗಿ ಕೂಡ ಮಾಡ್ಕೋಬೋದು. ತುಂಬಾ ಸುಲಭವಾಗಿರುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಎಲೆಕೋಸಿನ ಡ್ರೈ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಇವಾಗ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಒಂದು ಎಲೆಕೋಸನ್ನ ತಗೊಂಡಿದ್ದೀನಿ. ನಾನು ಚಿಕ್ಕ ಸೈಜಿಂದು ಒಂದು ಎಲೆಕೋಸನ್ನ ತಗೊಂಡು ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ಒಂದು 4 ಸ್ಪೂನು ಹೆಸರು ಬೇಳೆನ ನಾನು ನೆನೆಸಿಟ್ಟಿದ್ದೀನಿ. ಒಂದು 15 ನಿಮಿಷ ನೆನೆಸ್ಬೇಕು. ನೆನೆಸಿ ಆದಮೇಲೆ ಒಂದು 15 ನಿಮಿಷ ನೆನೆಸಿ ಆದಮೇಲೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಒಂದು ಅರ್ಧ ಬೇಯಿಸ್ಬೇಕು ಅಷ್ಟೇ, ಪೂರ್ತಿ ಬೇಯಿಸಬಾರ್ದು. ಒಂದು ಅರ್ಧ ಬೇಯಿಸಿ ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು 1 ಸ್ಪೂನ್ ಕಡಲೆ, ಒಂದು 4 ಒಣಮೆಣಸಿನಕಾಯಿ, ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊಬ್ಬರಿ, 1 ಸ್ಪೂನು ಜೀರಿಗೆ, ಇಷ್ಟೇ ಮಸಾಲೆ ಹಾಕೋದು. ಹೆಚ್ಚು ಮಸಾಲೆ ಹಾಕಲ್ಲ ಮತ್ತು ಚಕ್ಕೆ ಲವಂಗ ಹಾಕಲ್ಲ. ಇಷ್ಟನ್ನು ಹಾಕ್ಬಿಟ್ಟು ತರ್ತರಿಯಾಗಿ ನಾನು ಗ್ರೈಂಡ್ ಮಾಡ್ತೀನಿ. ನೋಡಿರಿ, ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ಹೆಚ್ಚು ಮಸಾಲೆ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಪುಡಿ ರೆಡಿ ಆಯಿತು. ಇವಾಗ ಒಂದು ಬಾಣಲಿ ಇಟ್ಟು ಬಾಣಲಿಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತೀನಿ. ಆಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ. ಒಂದು 4-5 ಹಸಿರುಮೆಣ್ಸಿನ್ಕಾಯಿ ಹಾಕ್ತೀನಿ. ನಾನು ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು 4-5 ಹಸಿರುಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಈರುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಮೆತ್ತಗಾಗಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಕೂಡ ಹಾಕ್ತೀನಿ. ಈರುಳ್ಳಿ ಮೆತ್ತಗಾದಮೇಲೆ ನಾನು ಕಟ್ ಮಾಡಿಟ್ಟಿರೋ ಎಲೆಕೋಸನ್ನ ಹಾಕ್ತೀನಿ. ಎಲೆಕೋಸು ಹಾಕಿದ ಮೇಲೆ ದೊಡ್ಡ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೊಡ್ಡ ಉರಿನಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಲಿ ಎಲೆಕೋಸು. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ರಿ. ಮೀಡಿಯಮ್ ಉರಿನಲ್ಲಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ರಿ. ಇವಾಗ ನೋಡಿ, ಎಲೆಕೋಸು ಕೂಡ ಒಂದು ಅರ್ಧ ಬೆಂದಿದೆ. ಇವಾಗ ಅರಿಶಿನದ ಪುಡಿ ಹಾಕೋಣ. ಅರಿಶಿನದ ಪುಡಿ ಮತ್ತು ಉಪ್ಪು. ಅರಿಶಿನದ ಪುಡಿ ಉಪ್ಪು ಹಾಕಿದ ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಎಲೆಕೋಸು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸಬೇಕು. ಇವಾಗ ನಾವು ಒಂದು ಅರ್ಧ ಬೆಂದ ಮೇಲೆ ನಾವು ಒಂದು ಅರ್ಧ ಬೇಯಿಸಿಟ್ಟಿದ್ದೀವಲ್ಲ ಹೆಸರುಬೇಳೆ, ಅದನ್ನು ಹಾಕಬೇಕು. ಒಂದು ಅರ್ಧ ಬೇಯಿಸ್ಬೇಕಷ್ಟೇ, ಹೆಸರುಬೇಳೆನ ಫುಲ್ ಬೇಯಿಸ್ಬೇಡ್ರಿ. ಈಗ ಹೆಸರುಬೇಳೆ ಮತ್ತು ಎಲೆಕೋಸನ್ನ ಚೆನ್ನಾಗಿ ಫ್ರೈ ಮಾಡಿರಿ. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಖಾರ, ಕೊಬ್ಬರಿ, ಖಾರ, ಒಣಮೆಣ್ಸಿನ್ಕಾಯಿ, ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಪುಡಿನ ಒಂದು 2-3 ಚಮಚ ಹಾಕಿರಿ ಸಾಕು. 2-3 ಚಮಚ ಹಾಕಿದ ಮೇಲೆ ಚೆನ್ನಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡಿರಿ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ತೆಂಗಿನ ತುರಿ ಹಾಕ್ತೀನಿ. ನಾನು ಒಂದು 3-4 ಸ್ಪೂನು ತೆಂಗಿನ ತುರಿ ಹಾಕ್ತೀನಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವೊಂದು ಸಾರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ತುಂಬಾ ರುಚಿಯಾಗಿರುತ್ತೆ. ಜೋಳದ ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ರೆಡಿ ಆಯಿತು. ಎಲೆಕೋಸಿನ ಡ್ರೈ ಪಲ್ಯ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಚಪಾತಿ ಜೊತೆ, ಜೋಳದ ರೊಟ್ಟಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ.